ಎಲ್ಲಿಂದ ಬಂದಿರೋದು? ಮಾರ್ಥಳ್ಳಿಯಿಂದ ನಿಮಗೋಸ್ಕರ ಈ ಪ್ರೆಸೆಂಟ್ ನ ತಗೊಂಡ್ ಬಂದಿದ್ದಾರೆ. ಐ ಥಿಂಕ್ ಶಿ ಹ್ಯಾಸ್ ಟು ಗಿವ್ ದಿಸ್ ಫಾರ್ ಯೋರ್ ಗಿಫ್ಟ್ ಮಾಡಿಲ್ಲ. ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಥ್ಯಾಂಕ್ ಯು. ಅಂಡ್ ಈ ಬ್ಯೂಟಿಫುಲ್ ಫ್ಯಾಮಿಲಿ ತುಂಬಾ ಹೇಳತ್ತೆ. ಅಂಡ್ ಈ ಕಡೆ ಇರೋರ್ ಬಗ್ಗೆ ಮಾತಾಡ್ಲೇಬೇಕು. ಸೊ ಅವ್ರ ಬಗ್ಗೆ ಒಂದು ಮಾತು ನಮ್ಮ ರಾಕಿ ಅವ್ರಿಗೋಸ್ಕರ ಒಂದು ಮಾತು ಮ್ಯಾಮ್. ಏನ್ ಹೇಳೋದು ಅವ್ರ ಬಗ್ಗೆ? ಈಸ್ ಆರ್ ಹೆಮ್ಮೆ ಅಂತಾನೆ ಹೇಳ್ಬೋದು. ಅಂಡ್ ನನ್ನ ನಗು ಅಥವಾ ನೀವು ಕೇಳಿದ್ರಿ ಬ್ಯೂಟಿ ಸೀಕ್ರೆಟ್ ಅಥವಾ ನಾನು ಯಾಕೆ ಹಿಂಗೆ ಎಷ್ಟು ಖುಷಿಯಾಗಿ ನಗ್ನಗ್ತಾ ಇದ್ದೀವಿ ಅಂತ, ಅದಕ್ಕೆ ಕಾರಣ ನೋ ಪಾಯಿಂಟ್ಸ್ ಟು ಗೆಸ್ಸಿಂಗ್. ರಾಕಿ ಬಾಯಿ ಅವರ ಇನ್ನೊಂದು ಚಿಕ್ಕ ಚಿಕ್ಕ ಪುಟಾಣಿಗಳಿದೆ, ಅವರಿಬ್ಬರ ಬಗ್ಗೆ ಅವರ ರೀಲ್ಸ್ ಅಲ್ಲಿ ನೋಡೋದೇ ನಮಗ್ ಖುಷಿ ತಂದ್ಕೊಟ್ಬಿಡತ್ತೆ. ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ, ಅಷ್ಟೇ ಡಿಸಿಪ್ಲಿನ್ ಅಂಡ್ ವೆರಿ ಡೀಸೆಂಟ್. ಸೊ ಇದೆಲ್ಲ ನಿಮ್ಮಿಬ್ಬರ ಪೇರೆಂಟಿಂಗ ಇಲ್ಲ ಯಶ್ ಅವ್ರದ್ದು ಮಾತ್ರನಾ, ಇಲ್ಲ ನಿಮ್ಮೊಬ್ರದ? ಹೆಂಗ್ ನಡೀತಾ ಇದೆ ಇದೆಲ್ಲ? ಇಲ್ಲ, ಆಕ್ಚುಲಿ ನಾನ್ ಸ್ಟ್ರಿಕ್ಟ್ ಆಗಿದ್ದೀನಿ. ಯಶ್ ಅವ್ರು ತುಂಬಾ ಮುದ್ದು ಮಾಡ್ತಾರೆ. ಹೌದಾ? ಡ್ಯಾಡಾ ಅಂದ್ರೆ ಎಲ್ಲ, ಅಂದ್ರೆ ಏನಾದ್ರು ಪರ್ಮಿಷನ್ ಏನಾದ್ರು ಬೇಕಾದ್ರೆ ಡ್ಯಾಡಾ. ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ. ಅಮ್ಮಂದಿರ ಹಂಗೆ ಇರ್ಬೇಕು ತಾನೆ, ಇಲ್ಲಾಂದ್ರೆ ಹೇಗೆ ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನ? ದಟ್ಸ್ ಸೋ ಬ್ಯೂಟಿಫುಲ್. ಇಲ್ಲ ಮೇಡಮ್, ಹಾಡ್ ಹಾಕ್ತಿವಿ ಅಷ್ಟೇ ನಾವು. ಯಶ್ ಅವ್ರು ಆಲ್ರೆಡಿ ಹೇಳಿದಾರೆ ನಮ್ಗೆ ರಾಧಿಕಾ ಅವ್ರಿಗೆ ತುಂಬಾ ತೊಂದರೆ ಕೊಡ್ಬಾರ್ದು, ಯಾಕಂದ್ರೆ ಮನೆಯಲ್ಲೂ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ, ನಾವು ಹಂಗೆ ನೋಡ್ಕೋಬೇಕು ಅವ್ರನ್ನ ಅಂತ. ನಮ್ಮ ಯಶ್ ಅವರಿಗೆ, ನಮ್ಮ ರಾಧಿಕಾ ಅವರಿಗೆ ಒಂದ್ಸರಿ ಬರ್ಲಿ ಜೋರಾದ ಚಪ್ಪಾಳೆ. ದಟ್ ಇಸ್ ಸೋ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ ಬಂದಿದ್ದಕ್ಕೆ. ಸೊ ಹಂಗೆ ಕಲೆಕ್ಷನ್ಸ್ ನ ಚೆಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ